ನಮ್ಮ ಭರತಖಂಡದಲ್ಲಿ ನೂರಾರು ದೇವಸ್ಥಾನಗಳು, ಅದರ ಜೊತೆಗೆ ವಿಸ್ಮಯಕಾರಿ ಪವಾಡಗಳು ನಡೆಯುತ್ತವೆ. ನಂಬಿಕೆ ಭಕ್ತಿ ಇದ್ದಲ್ಲಿ ಭಗವಂತನ ದರ್ಶನ ಯಾವ ರೂಪದಲ್ಲಾದರೂ ನಮಗೆ ಆಗುತ್ತದೆ. ವೀಕ್ಷಕರೇ, ಇಲ್ಲಿ ಒಂದು ವಿಸ್ಮಯಕಾರಿ ದೇಗುಲ ದರ್ಶನವನ್ನು ನಿಮಗೆ ಮಾಡಿಸುವ ಸಣ್ಣ ಪ್ರಯತ್ನ. ಶನಿ ಮಹಾತ್ಮನ ವಾಹನ ಕಾಗೆ ಆದರೆ ಇಲ್ಲಿನ ದೇವಾಲಯದಲ್ಲಿ 2 ರೂಪಗಳಲ್ಲಿ ಅವರು ಭಕ್ತರಿಗೆ ದರ್ಶನ ನೀಡುವುದೇ ವಿಸ್ಮಯ. ಮುಸ್ಲಿಂ ಸಮುದಾಯದ ದರ್ಗಾದಲ್ಲಿ ದೇವರ ರೂಪ ಹೇಗಿರುತ್ತದೆ ಹಾಗೆ ಒಂದು ರೂಪ, ಆದರೆ ಮತ್ತೊಂದು ರೂಪ ಶನಿ ಮಹಾತ್ಮನದ್ದು. ಏನಿದು ಪವಾಡ? ಯಾಕೆ ಈ ತರಹ ರೂಪಗಳು? ಎಲ್ಲದಕ್ಕೂ ಉತ್ತರ ದೇವಾಲಯದ ಅರ್ಚಕರ ಮಾತಿನಲ್ಲೇ ಕೇಳೋಣ ಬನ್ನಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ನಮಸ್ಕಾರ ಎಲ್ಲ ಭಕ್ತಾದಿಗಳಲ್ಲಿ ನಮಸ್ಕಾರ. ಇದು ಶ್ರೀ ಉದ್ಭವ ಗುರು ಶನೇಶ್ವರ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರ. ಇಲ್ಲಿ ನೆಲೆಸಿರೋದು ಬಂದು ಆಚಾರ್ಯ ಕಾಲೇಜ್ ರಸ್ತೆ ಗಣಪತಿ ನಗರ ಚಿಕ್ಕಬಳ್ಳಾಪುರದಲ್ಲಿ ಸ್ವಾಮಿ ಉದ್ಭವ ಗುರು ನೆಲೆಗೊಂಡಿದ್ದಾನೆ. ಇಲ್ಲಿ ಇವತ್ತು 3ನೇ ಶ್ರಾವಣ ಶನಿವಾರ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾದ ಕಾರ್ವನ್ ಸಾಹೇಬ ಅಂತ ಅಲಂಕಾರ ಮಾಡಿದ್ದೀವಿ. ಪ್ರತಿ ವಾರನೂ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ನಿತ್ಯ ಪೂಜೆ ಇರುತ್ತೆ. ಆದರೆ ಈ ಬಾರಿ ವಿಶೇಷವಾಗಿ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದಂಗೆ ಎಲ್ಲೂ ಸಿಗ್ತಾ ಇದೆ. ಹುಡುಕಿದಾಗ ಕಾರ್ವನ್ ಸಾಹೇಬ ಅನ್ನೋದು ಯಾರಿಗೂ ಪರಿಚಯ ಇಲ್ಲ. ಈ ಕಾರ್ವನ್ ಸಾಹೇಬ ಅನ್ನೋ ಪರಿಚಯ ಏನಂದ್ರೆ, ವಿಕ್ರಮಾದಿತ್ಯ ಹರಿಕಥೆಯಲ್ಲಿ ಸ್ವಾಮಿ ವಿಕ್ರಮಾದಿತ್ಯ ಇದರಲ್ಲಿ ಮುಸಲ್ಮಾನ್ ಅವತಾರ ಅಂತ ಹೇಳ್ಬಿಟ್ಟು ಈ ಅವತಾರ ತರ್ತಾನೆ, ಕುದುರೆ ವ್ಯಾಪಾರಿ ಅಂತ. ಸೊ ಇದರಿಂದ ಈ ನಮ್ಮ ಈ ಕ್ಷೇತ್ರದಲ್ಲಿ ಎಷ್ಟೋ ಜನ ಧರ್ಮಗಳಿದ್ದಾರೆ. ಅದರಲ್ಲಿ ಒಬ್ಬ ಮುಸಲ್ಮಾನ್ ಧರ್ಮದ ಒಬ್ರು ಭಕ್ತಾದಿಗಳೊಬ್ರು ನಾವು ಈ ಕ್ಷೇತ್ರದಲ್ಲಿ ಅಲಂಕಾರ ಮಾಡಿಸ್ಬೇಕು, ಪೂಜೆ ಮಾಡಿಸ್ಬೇಕು ಅಂತ ಕೇಳಿದಾಗ ನಮಗೆ ತಕ್ಷಣ ಸ್ವಾಮಿಯಿಂದ ಗೊತ್ತಾಗಿತ್ತು ಕಾರ್ವನ್ ಸಾಹೇಬ ಅಂತ ಇಲ್ಲಿ ಮುಸಲ್ಮಾನ. ಈ ಸ್ವಾಮಿನೂ ಮುಸ್ಲಿಂ ಅವತಾರದಿಂದ ಮಾಡಿರೋದು. ಅದರಿಂದ ಇವತ್ತು ವಿಶೇಷತೆ ಏನಂದ್ರೆ ಕಾರ್ವನ್ ಸಾಹೇಬ ಅಂತ ಅಲಂಕಾರ ಮಾಡಿದ್ದೀವಿ. ಮತ್ತು ಬೆಳಗ್ಗೆಯಿಂದ ಸಾಯಂಕಾಲ ಬಹಳ ಭಕ್ತಾದಿಗಳು ಬರ್ತಾ ಇದ್ದಾರೆ, ತಮ್ಮ ಮೆಚ್ಚುಗೆ ಇದು ಮಾಡಿದ್ದಾರೆ ಸರ್. ಶನೇಶ್ವರಾಯ ನಮಃ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಾಯ ನಮಃ. ಇಲ್ಲಿ ಉದ್ಭವ ಗುರು ಶನೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಅರ್ಥ, ಶನೇಶ್ವರ ಸುಮಾರು 2003ರಲ್ಲಿ ಮನೆ ಕಟ್ಟಲಂತ ಒಂದು ಪ್ರಯತ್ನ ಪಟ್ಟಿದ್ದಂಥ ಸ್ಥಳದಲ್ಲಿ ದೇವಮೂಲೆಯಲ್ಲಿ ಉತ್ತದ ರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥ ಸ್ವಾಮಿ. ಅವ್ರ ಜೊತೆಯಲ್ಲಿ ಲಕ್ಷ್ಮಿ, ಶನೇಶ್ವರ, ಮುನೇಶ್ವರ, ಇವ್ರು 3 ಜನಕ್ಕೆ ಸಂಬುಧವಾದಂಥ ಒಂದು ಮೂಲ ಹೆಸರಿಲ್ಲಿ. ಆಚಾರ್ಯ ಕಾಲೇಜ್ ರಸ್ತೆ ಗಣಪತಿ ನಗರ ಚಿಕ್ಕಬಳ್ಳಾಪುರ ಈ ಸ್ಥಳದಲ್ಲಿ ಉದ್ಭವ ಆಗಿರ್ತಕ್ಕಂಥ ದೇವಸ್ಥಾನ. ಈ ಸ್ಥಳ ಭಗವಂತನ ಪ್ರೇರಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಯಾವ ರೂಪದಲ್ಲಿ ಏನ್ ನಡೆಸ್ತಾ ಇದ್ವಿ ಅಂತ ಹೇಳೋದಕ್ಕೆ ಅಸಾಧ್ಯನಿಲ್ಲ. ಭಕ್ತಾದಿಗಳು ಕೊಟ್ಟಂತ ಶಕ್ತಿ, ಭಕ್ತಾದಿಗಳು ಕೊಟ್ಟಂತ ಆಶೀರ್ವಾದ, ಭಕ್ತಾದಿಗಳು ಕೊಟ್ಟಂತ ಗ್ರಾಮದ ಭಕ್ತಾದಿಗಳ ಕಡೆಯಿಂದ ಎಲ್ಲಾರ ಕಡೆಯಿಂದ ಸಹಕಾರದಿಂದ ಕ್ಷೇತ್ರ ಅಭಿವೃದ್ಧಿಯಾಗಿ ನಡೀತಾ ಇದೆ. ಪ್ರತಿ ಶುಕ್ರವಾರ ಅಂದ್ರೆ ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ, ಸೋಮವಾರ, ಶನಿವಾರ ವಿಶೇಷ ಪೂಜೆಗಳು ನಡೀತವೆ. ಎಲ್ಲ ರೂಪದಲ್ಲಿ ನಡೀತದೆ. ಬೆಳಿಗ್ಗೆ 6:30 ಸಾಯಂಕಾಲ 9 ಕ್ಷೇತ್ರ ತೆರೆದಿರುತ್ತದೆ, ಪೂಜೆ ನಡೀತದೆ. ಮತ್ತೆ ಅಮಾವಾಸ್ಯೆ ಪೌರ್ಣಮಿನಲ್ಲಿ ನಮ್ಮ ಸಂಘದ ಮಕ್ಕಳುಗಳ ಕಡೆಯಿಂದ, ನಮ್ಮ ಮಕ್ಕಳು ಅಂದ್ರೆ ಹೇಳೋದಕ್ಕೆ ಆಗ್ತಕ್ಕಂಥ ಒಂದು ಸ್ಥಾನ ಅಂದ್ರೆ ಅವ್ರಿಗೆ ಕೊಡತಕ್ಕಂಥ ಭಕ್ತಾದಿಗಳು, ನಮ್ಮ ಮಕ್ಕಳುಗಳು ಸೂರ್ಯಪುತ್ರ ಗೆಳೆಯರ ಬಳಗ ಅಂತೇಳಿ ಸಂಘ ಒಂದು ಸ್ಥಾಪನೆ ಮಾಡಿ ಅವತ್ತಿನಿಂದ ಸುಮಾರು 1 ವರ್ಷದಿಂದ ಬೆಳಗ್ಗೆ ಅಮಾವಾಸ್ಯೆ ಪೌರ್ಣಮಿ 2 ಕಾರ್ಯಗಳು ನಡೀತಾ ಹೋಗ್ತಾ ಇರ್ತವೆ. ಮಾಟ ಮಂತ್ರ, ದೇವಾಪಿಸಾಸಿ ಬಿಡಿಸೋದು, ಮಾಟ ಮಂತ್ರ ಬೆರಗಾರೆ, ಸಂತಾನ ಇಲ್ದವ್ರಿಗೆ ಸಂತಾನ, ಮದುವೆ ಮುಂಜಿ ಆಗ್ದವ್ರಿಗೆ ಮದುವೆ ಮುಂಜಿಗಳು, ಮತ್ತೆ ಕಾರ್ಯಕ್ರಮಗಳಲ್ಲಿ ಮನೆಯಲ್ಲಿ ಈಗ ದಾಂಪತ್ಯಗಳಲ್ಲಿ ಏನಾದ್ರೂ ತೊಂದರೆ ಇದ್ರೆ, ಮತ್ತೆ ಶರೀರದಲ್ಲಿ ಏನಾದ್ರೂ ಹುಣ್ಣುಗಳು, ಗಾಯಗಳು, ಹುಣ್ಣಾಗ್ತಕ್ಕಂಥ ಒಂದು ಕಿಡ್ನಿ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ವೈದ್ಯರುಗಳ ಕಡೆಯಿಂದ ಆಗದಂತ ಕಾರ್ಯಗಳು ಇಲ್ಲಿ ಸುಮಾರು ಕಾರ್ಯಗಳು ಇಲ್ಲಿ ಭಗವಂತ ಶನೇಶ್ವರ ಎಲ್ಲಮ್ಮ ಇದನ್ನ ಪರಿಹಾರ ಮಾಡಿದ್ದಾರೆ. ಇದನ್ನು ಮಾಡುತ್ತಲೂ ಇದ್ದಾರೆ. ಇವಾಗ ಸುಮಾರು ಭಕ್ತಾದಿಗಳು, ಸುಮಾರು ಅಂದ್ರೆ ಇಷ್ಟೇ ಅಂತ ನಾವು ಲೆಕ್ಕಾಚಾರದಲ್ಲಿ ಕೂಡಿಸೋದಕ್ಕಾಗಲ್ಲ, ಹೇಳಕ್ಕಾಗೋದಿಲ್ಲ. ಆಮೇಲೆ ಅಮಾವಾಸ್ಯೆ ಪೌರ್ಣಮಿನಲ್ಲಿ ದೇವ್ರನ್ನ ಮರೆ ಹಾಕಾಗೋದು, ಎತ್ತೋದು, ಮತ್ತೆ ಅಭಿಷೇಕ ಮಾಡಿದಂತ ಗಂಗಾ ಜಲ
ಅವನ್ನ ಅವರು ಪ್ರೋಕ್ಷಣೆ ಮಾಡಿ ಅವರ ತಲೆ ಮೇಲೆ ಹಾಕಿ ಅವರ ಶಕ್ತಿಯಿಂದ ಅಲ್ಲಿ ಇರ್ತಕ್ಕಂಥ ಒಂದು ಪರಿಹಾರ ತಗೊಂಡು ನಡೆಸ್ಕೊಂಡು ಹೋಗ್ತಾ ಇದ್ವಿ. ದಾಸೋಹನೂ ನಡೀತದೆ. ಅವತ್ತು ಎಲ್ಲ ಕಾರ್ಯದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಬಾಧೆಯಿಂದ ಪರಿಹಾರ ಆಗ್ತದೆ, ಎಲ್ಲ ಬಡಗೂ ಅನುಕೂಲ ಆಗ್ತದೆ. ದೂರದಿಂದ ಬರ್ತಂತ ಭಕ್ತಾದಿಗಳು, ಹತ್ತಿರದಲ್ಲಿ ಗ್ರಾಮದಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರುಗಳು ಕೂಡ ಎಲ್ಲಾ ಕಡೆಯಿಂದಲೂ ಬರ್ತಕ್ಕಂಥ ಭಕ್ತಾದಿಗಳಿಂದ ಸೇವೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಿಮ್ಮೆಲ್ಲರ ಸಹಕಾರದಿಂದ, ಭಕ್ತಾದಿಗಳ ಸಹಕಾರದಿಂದ, ಆಚೆ ಬರ್ತಕ್ಕಂಥ ದೂರದಿಂದ ಎಲ್ಲಾ ಭಕ್ತಾದಿಗಳ ಕಡೆಯಿಂದ ಭಗವಂತನ ಪ್ರೇರಣೆಯಿಂದ ನಡೆಸ್ಕೊಂಡು ಹೋಗೋದಕ್ಕೆ ಇನ್ನೂ ಶಕ್ತಿ ನಮಗೆ ಕೊಡ್ಲಿ. ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗ್ಲಿ, ಅವ್ರ ಕುಟುಂಬಗಳು ಅಭಿವೃದ್ಧಿ ಆಗ್ಲಿ. ಇದನ್ನ ಸೇವೆ ಮಾಡೋದಕ್ಕಂತ ಇವಾಗ ನಾವು ನಿಂತಿರ್ತಕ್ಕಂಥ ಒಂದು ಸೇವೆಗೆ ಬಂದು ನಿಂತಿರ್ತಕ್ಕಂಥ ಮಗ ಇದ್ದಾರೆ, ಅವ್ರಿಗೂ ಕೂಡ ಅವ್ರ ಕುಟುಂಬದಲ್ಲಿ ಅವ್ರ ತಂದೆ ತಾಯಿ ಬಂಧು ಬಳಗ ಎಲ್ಲರಿಗೂ ಒಂದು ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಭಕ್ತರಂತೆ ನಾನು ವಿನಂತಿ ಕೇಳ್ತೀನಿ. ಭಕ್ತರಲ್ಲಿ ನಾನು ಆಶೀರ್ವಾದ ಬೇಡ್ತೇನೆ. ನಿಮ್ಮ ಭಕ್ತರಿಂದಲೇ ಕ್ಷೇತ್ರದಿಂದಲೇ ಭಕ್ತರು. ಇಷ್ಟು ಬಿಟ್ರೆ ನಂದೇ ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ಮಾಡಿರ್ತಕ್ಕಂಥ ಸೇವೆ ಭಕ್ತರಿಗೋಸ್ಕರ, ಕ್ಷೇತ್ರಕ್ಕೋಸ್ಕರ, ಭಕ್ತಾದಿಗಳಲ್ಲಿ ಇರ್ತಕ್ಕಂಥ ದೇವತೆಗಳಿಗೋಸ್ಕರ. ಇಷ್ಟು ನನ್ನ ಇದರಲ್ಲಿ ಏನಿರ್ತಕ್ಕಂಥ ಒಂದು ಸ್ಥಾನ ನಡೆಸ್ಕೊಡಿ. ವರದಿ ಚಿರಂಜೀವಿ ಸುಪ್ರೀತ್.